ಒಂದು ಸ್ವಲ್ಪನೂ ಮೈದಾ ಹಿಟ್ಟು ಹಾಕದಲೇ ಇವತ್ತು ಗರ್ಗರಿಯಾಗಿರೋಂತಹ ಮಸಾಲೆ ಪೂರಿನ ಟ್ರೈ ಮಾಡೋಣ. ತುಂಬ ರುಚಿಯಾಗಿರುತ್ತೆ. ಇತ್ತೀಚೆಗೆ ಮೈದಾ ಹಿಟ್ಟು ಅನ್‌ಹೆಲ್ದಿ ಅಂತ ತುಂಬ ಜನ ಬಿಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ನಾನು ಚಿರೋಟಿ ರವೆ ಮತ್ತು ಗೋಧಿ ಹಿಟ್ಟು 2 ಸಮ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ. 2 ಒಂದೊಂದು ಬಟ್ಲು ತೊಗೊಂಡಿದ್ದೀನಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು, ಒಂದು ಅರ್ಧ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಒಂದು 1/4 ಸ್ಪೂನಷ್ಟು ಓವಿನ ಕಾಳು, 1 ಸ್ಪೂನಷ್ಟು ಬಿಳಿ ಎಳ್ಳು, ಜೊತೆಗೆ ಜೀರಿಗೆ ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಬೇಕು. ನಾನು ಇಲ್ಲಿ 1 ಬಟ್ಲಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಅದೇ ಬಟ್ಲಲ್ಲಿ 1 ಬಟ್ಲಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ. ಸ್ವಲ್ಪನೂ ಮೈದಾ ಹಿಟ್ಟು ಹಾಕ್ಕೊಂಡಿಲ್ಲ. ಇದನ್ನು ಡ್ರೈಯಾಗಿ ಹಾಗೆ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪನೇ ನೀರು ಹಾಕ್ಕೊಂಡು, ಸೇಮ್ ನೀವು ಯಾವ ರೀತಿ ಮಾಮೂಲಿ ಪೂರಿ ಹಿಟ್ಟು ಕಲಿಸ್ತೀರಲ್ವ, ಅದೇ ಥರ ಈ ರೀತಿ ಸ್ವಲ್ಪನೇ ನೀರು ಹಾಕ್ಕೊಂಡು ಸ್ವಲ್ಪ ಗಟ್ಟಿಯಾಗಿಯೇ ಕಲಸಿಟ್ಕೊಳ್ಬೇಕಾಗತ್ತೆ. ನೋಡಿ, ಸ್ವಲ್ಪನೇ ನೀರು ಹಾಕ್ಕೊಳ್ಳಿ. ಒಂದೇ ಸಲ ನೀರು ಹಾಕ್ಕೊಂಬಿಟ್ರೆ ಹಿಟ್ಟು ತೆಳುವಾದರೆ ಪೂರಿ ಚೆನ್ನಾಗಾಗಲ್ಲ. ಹಾಗಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಈ ರೀತಿ ಹಿಟ್ಟನ್ನೆಲ್ಲ ಚೆನ್ನಾಗಿ ನಾದಿಟ್ಕೊಳ್ಬೇಕು. ಈ ಪೂರಿನ ಮಕ್ಕಳ ಲಂಚ್ ಬಾಕ್ಸ್ಗೆ ಹಾಗೆ ಹಾಕ್ಬೋದು. ನಾವು ಉಪ್ಪು, ಖಾರ, ಸ್ವಲ್ಪ ಜೀರಿಗೆ, ಓವಿನ ಕಾಳು, ಬಿಳಿ ಎಳ್ಳೆಲ್ಲ ಹಾಕಿರ್ತೀವಲ್ವ, ಹಾಗೆ ತಿನ್ನೋಕ್ಕೆ ರುಚಿಯಾಗಿರುತ್ತೆ. ಇದನ್ನು ಸ್ನ್ಯಾಕ್ಸ್ ಥರ ಹಾಗೆ ಬೇಕಿದ್ರೂ ಪೂರಿ ತಿನ್ಬೋದು, ಇಲ್ಲ ಪಲ್ಯ ಚಟ್ನಿ ಜೊತೆ ತಿಂಡಿ ಥರನೂ ಇದನ್ನು ತಿನ್ಬೋದು. ನೋಡಿ, ಈ ರೀತಿ ಹಿಟ್ಟನ್ನೆಲ್ಲ ಚೆನ್ನಾಗಿ ನಾದಿಟ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು, 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಈ ರೀತಿ ಮತ್ತೊಂದು ಸಲ ಹಿಟ್ಟನ್ನು ನಾದ್ಕೊಂಡು ಒಂದು 10 ನಿಮಿಷ ಇದನ್ನು ರೆಸ್ಟ್ ಮಾಡೋಕ್ಕೆ ಬಿಡೋಣ. ಟೈಮ್ ಇಲ್ಲಾಂದರೆ ಹಾಗೆ ಮಾಡ್ಬೋದು. ಟೈಮ್ ಇದ್ದರೆ ಒಂದು 10 ನಿಮಿಷ ಈ ರೀತಿ ಪ್ಲೇಟ್ನ ಕ್ಲೋಸ್ ಮಾಡಿ ಹಿಟ್ಟು ಚೆನ್ನಾಗಿ ನೆನ್ಕೊಳ್ಳಿ. ಈಗ ಒಂದು 10 ನಿಮಿಷ ಆಗಿದೆ. ಒಂದು ಕಡೆ ಸ್ಟೌವಲ್ಲಿ ಎಣ್ಣೆ ಬಿಸಿ ಮಾಡೋಕ್ಕೆ ಇಟ್ಕೊಂಡು ಈ ರೀತಿನ ಲಟ್ಟಿಸ್ಕೊಳ್ತಿದ್ದೀನಿ. ಇದನ್ನು ನೀವು ಹಿಟ್ಟು ಹಾಕ್ಕೊಂಡು ಇಲ್ಲ ಎಣ್ಣೆ ಹಾಕ್ಕೊಂಡು ಈ ರೀತಿ ಬಿಲ್ಲೆ ಮಾಡಿಕೊಂಡು ಲಟ್ಟಿಸ್ಕೊಳ್ಬೋದು. ಇಲ್ಲಾಂದರೆ ಹಪ್ಪಳ ಮಾಡೋ ಪ್ರೆಸ್ ಇರುತ್ತಲ್ವ, ಅದರಲ್ಲಿ ಬೇಕಿದ್ರೂ ಪ್ರೆಸ್ ಮಾಡಿ ತೊಗೊಳ್ಬೋದು. ಹಪ್ಪಳ ಮಾಡೋ ಪ್ರೆಸ್ಸಲ್ಲಿ ಪ್ರೆಸ್ ಮಾಡಿ ತೊಗೊಂಡ್ರೆ ಬೆಸ್ಟ್ ಅನಿಸುತ್ತೆ. ಯಾಕಂದರೆ ಹಿಟ್ಟು ಹಾಕಿ ಲಟ್ಸಿದ್ರೆ ಹಿಟ್ಟೆಲ್ಲ ಎಣ್ಣೆನಲ್ಲಿ ಬಿಟ್ಕೊಂಡು ಎಣ್ಣೆ ಎಲ್ಲ ಗಲೀಜಾಗುತ್ತೆ. ಜೊತೆಗೆ ಸಮಯನೂ ಸ್ವಲ್ಪ ತಗೊಳ್ಳುತ್ತೆ. ಹಿಟ್ಟು ಹಾಕಿ ಮತ್ತು ಎಣ್ಣೆ ಹಾಕಿ ಲಟ್ಟಿಸ್ಕೊಳ್ಳೋದು ಸ್ವಲ್ಪ ಸಮಯ ತಗೊಳ್ಳುತ್ತೆ. ಹಾಗಾಗಿ ನಾನು ಪ್ರತಿ ಸತಿ ಪೂರಿ ಮಾಡಬೇಕಾದ್ರೆ ಈ ರೀತಿ ಬಿಲ್ಲೆ ಮಾಡಿಟ್ಕೊಂಡು ಒಂದು ಎಣ್ಣೆ ಕವರ್ ಇರುತ್ತಲ್ವ, ಅದ್ರ ಮಧ್ಯೆ ಇಟ್ಕೊಂಡು ಈ ರೀತಿ ಹಪ್ಪಳ ಮಾಡೋ ಪ್ರೆಸ್ಸಲ್ಲಿ ಪ್ರೆಸ್ ಮಾಡಿ ಇಟ್ಕೊಂಡು ಕರ್ಕೊಳ್ತೀನಿ. ನೀವು ತಕ್ಷಣವೇ ಒಂದು ಕಡೆ ಎಣ್ಣೆಗೆ ಇಟ್ಕೊಂಡು ಈ ರೀತಿ ಪ್ರೆಸ್ಸಲ್ಲಿ ಪ್ರೆಸ್ ಮಾಡಿಕೊಂಡು ಕರಿತಾ ಇರ್ಬೋದು. ನೀವು ಲಟ್ಟಿಸ್ಕೊಳ್ಳೋಕ್ಕೆ ಎಕ್ಸ್ಟ್ರಾ ಟೈಮ್ ಬೇಕಂತಲೇ ಇಲ್ಲ. ಈಸಿ ಮೆಥಡು. ಇದನ್ನು ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಬೇಕಿದ್ರೆ. ತುಂಬ ಸಮಯ ಉಳಿಯುತ್ತೆ ಪೂರಿ ಮಾಡಬೇಕಾದ್ರೆ. ಈ ರೀತಿ ಎಲ್ಲ ಬಿಲ್ಲೆಗಳನ್ನು ಈ ರೀತಿ ಪ್ರೆಸ್ಸಲ್ಲಿ ಪ್ರೆಸ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಕಡೆ ಎಣ್ಣೆಗೂ ಬಿಸಿಗೆ ಇಟ್ಕೊಂಡಿದ್ದೆ. ನೋಡಿ, ಇವಾಗ ಎಣ್ಣೆ ಚೆನ್ನಾಗಿ ಕಾದಿದೆ. ಒಂದೊಂದೇ ಮಸಾಲೆ ಪೂರಿನ ಎಣ್ಣೆಯಲ್ಲಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಚಟ್ನಿನೂ ಚೆನ್ನಾಗಿರುತ್ತೆ, ಜೊತೆಗೆ ಸಾಗೂ ಚೆನ್ನಾಗಿರುತ್ತೆ. ಏನೂ ಇಲ್ಲ ಅಂದರೆ ಹಾಗೆ ಬೇಕಿದ್ರೂ ಮಕ್ಕಳು ಕೈಯಲ್ಲಿ ಇಟ್ಕೊಂಡು ತಿನ್ಬೋದು, ಅಷ್ಟು ರುಚಿಯಾಗಿರುತ್ತೆ. ಇದಕ್ಕೆ ಬೇಕಿದ್ರೆ ನೀವು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಬೇಕಿದ್ರೂ ಹಾಕ್ಕೊಳ್ಬೋದು. ಹಿಟ್ಟನ್ನು ಕಲಿಸ್ಬೇಕಾದ್ರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಬೇಕಿದ್ರೂ ಹಾಕ್ಕೊಳ್ಬೋದು. ನೋಡಿ, ಎಷ್ಟು ಚೆನ್ನಾಗಿ ಎಣ್ಣೆಗೆ ಹಾಕ್ತಿದ್ದಂಗೆ ಪೂರಿ ಉಬ್ಬಿ ಬಂದಿದೆ ಅಂತ. ಚಿರೋಟಿ ರವೆ, ಗೋಧಿ ಹಿಟ್ಟು 2 ಹಾಕಿರೋದು, ಸ್ವಲ್ಪನೂ ಮೈದಾ ಹಾಕಿಲ್ಲ. ಹಾಗಿದ್ರೂ ಗರ್ಗರಿಯಾಗಿ ಪೂರಿ ಬಂದಿದೆ. ನೋಡಿದ್ರಲ್ವ ಎಷ್ಟು ಸುಲಭವಾಗಿ ಒಂದು 10 ನಿಮಿಷ ಟೈಮಲ್ಲೇ ಗರ್ಗರಿಯಾಗಿರುವಂತಹ ಉಬ್ಬಿ ಬರೋ ಮಸಾಲೆ ಪೂರಿನ ಗೋಧಿ ಹಿಟ್ಟು ಮತ್ತು ಚಿರೋಟಿ ರವೆ ಬಳಸಿ ಮಾಡ್ಬೋದಂತ. ಇದು ಮಕ್ಕಳ ಲಂಚ್ ಬಾಕ್ಸ್ಗೆ, ಸ್ನ್ಯಾಕ್ಸ್ಗೆ, ಸಂಜೆ ಬಂದಾಗ ತಿನ್ನೋಕ್ಕೂ ಸಹ ಆಗುತ್ತೆ. ಪಲ್ಯ ಚಟ್ನಿ ಮಾಡಿಕೊಂಡ್ರೆ ಇದನ್ನು ತಿಂಡಿ ಥರನೂ ಬಳಸ್ಕೊಳ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ, ಈ ರೆಸಿಪಿ ಇಷ್ಟ ಆಗಿದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಧನ್ಯವಾದಗಳು.